1 ಅರಸುಗಳು ಅಧ್ಯಾಯ 8. ಅವರ ಪಾಪಗಳ ನಿಮಿತ್ತವಾಗಿ ಆಕಾಶವು ಮಳೆಗರೆಯದಂತೆ ಮುಚ್ಚಿಕೊಂಡಾಗ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವನು ನೀನೇ ಎಂದು ನಿನ್ನ ನಾಮವನ್ನು ಎತ್ತಿ ಈ ಆಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಲಾಲಿಸಿ ನಿನ್ನ ಸೇವಕರೂ ಪ್ರಜೆಗಳೂ ಆದ ಇಸ್ರಾಯೇಲ್ಯರ ಪಾಪಗಳನ್ನು ಕ್ಷಮಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ತೋರಿಸಿ ನಿನ್ನ ಪ್ರಜೆಗೆ ಸ್ವಾಸ್ಥ್ಯವಾಗಿ ಕೊಟ್ಟ ದೇಶಕ್ಕೆ ಮಳೆಯನ್ನು ಅನುಗ್ರಹಿಸು. ದೇಶಕ್ಕೆ ಕ್ಷಾಮ, ಘೋರವ್ಯಾಧಿ, ಬಿಸಿಗಾಳಿ, ಬೂದಿ, ಮಿಡಿತೆ, ಜಿಟ್ಟೇಹುಳ, ಪಟ್ಟಣಗಳಿಗೆ ಶತ್ರುಗಳ ಮುತ್ತಿಗೆ, ಅಂತೂ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆಯುಂಟಾಗುವಲ್ಲಿ ಮನಸ್ಸಾಕ್ಷಿ ಪೀಡಿತರಾದ ಎಲ್ಲ ಇಸ್ರಾಯೇಲ್ಯರಾಗಲಿ ಅವರಲ್ಲಿ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈಯೆತ್ತಿ ನಿನಗೆ ಪ್ರಾರ್ಥನೆಯನ್ನೂ ವಿಜ್ಞಾಪನೆಯನ್ನೂ ಮಾಡುವುದಾದರೆ ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡು. ಆಗ ನಮ್ಮ ಪಿತೃಗಳಿಗೆ ನೀನು ಕೊಟ್ಟ ದೇಶದಲ್ಲಿ ಅವರು ವಾಸಿಸುವ ಕಾಲದಲ್ಲೆಲ್ಲ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವರು. ನಿನ್ನ ನಾಮಮಹತ್ತು, ಭುಜಬಲ, ಶಿಕ್ಷಾಹಸ್ತ ಇವುಗಳ ವರ್ತಮಾನವು ಪರರಾಜ್ಯಗಳವರಿಗೂ ಗೊತ್ತಾಗುವುದು. ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ಸೇರದವನಾದ ಇಂಥ ಒಬ್ಬ ಪರದೇಶಿಯು ನಿನ್ನ ನಾಮಕ್ಕೋಸ್ಕರ ದೂರ ದೇಶದಿಂದ ಬಂದು ಈ ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವನ ಪ್ರಾರ್ಥನೆಯನ್ನು ಕೇಳಿ ಅವನು ಬೇಡಿಕೊಂಡದ್ದನ್ನು ಅನುಗ್ರಹಿಸು. ಆಗ ಲೋಕದ ಎಲ್ಲ ಜನರು ನಿನ್ನ ನಾಮ ಮಹತ್ತನ್ನು ತಿಳಿದು ನಿನ್ನ ಜನರಾದ ಇಸ್ರಾಯೇಲ್ಯರಂತೆ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಾನು ನಿನ್ನ ಹೆಸರಿಗಾಗಿ ಈ ಆಲಯವನ್ನು ಕಟ್ಟಿಸಿದ್ದೇನೆಂದು ತಿಳಿದುಕೊಳ್ಳುವರು. ನೀನು ನಿನ್ನ ಜನರನ್ನು ಶತ್ರುಗಳೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಎಲ್ಲಿಗಾದರೂ ಕಳುಹಿಸಿದಾಗ ಅವರು ಅಲ್ಲಿಂದ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗಾಗಿ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ಯೆಹೋವನಾದ ನಿನ್ನನ್ನು ಪ್ರಾರ್ಥಿಸುವುದಾದರೆ ಪರಲೋಕದಲ್ಲಿರುವ ನೀನು ಅವರ ವಿಜ್ಞಾಪನೆಯನ್ನೂ ಪ್ರಾರ್ಥನೆಯನ್ನು ಕೇಳಿ ಅವರ ನ್ಯಾಯವನ್ನು ಸ್ಥಾಪಿಸು. ಅವರು ನಿನಗೆ ವಿರುದ್ಧವಾಗಿ ಪಾಪ ಮಾಡಾರು. ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ. ನೀನು ಅವರ ಮೇಲೆ ಕೋಪಗೊಂಡು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಮತ್ತು ಆ ಶತ್ರುಗಳು ಅವರನ್ನು ಸೆರೆ ಹಿಡಿದು ದೂರದಲ್ಲಾಗಲಿ ಸಮೀಪದಲ್ಲಾಗಲಿ ಇರುವ ತಮ್ಮ ದೇಶಕ್ಕೆ ಅವರನ್ನು ಒಯ್ದಾಗ ತಾವು ಸೆರೆಯವರಾಗಿ ಬಿದ್ದುಕೊಂಡಿರುವ ದೇಶದಲ್ಲಿ ಅವರು ಪಶ್ಚಾತ್ತಾಪಪಟ್ಟು ನಿನ್ನ ಅನುಗ್ರಹದಿಂದ ತಮ್ಮ ಪಿತೃಗಳಿಗೆ ದೊರಕಿದ ದೇಶದ ಕಡೆಗೂ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೂ ನಾನು ನಿನ್ನ ಹೆಸರಿಗೋಸ್ಕರ ಕಟ್ಟಿಸಿದ ಈ ಆಲಯದ ಕಡೆಗೂ ತಿರುಗಿಕೊಂಡು ನಾವು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿ ದ್ರೋಹಿಗಳಾದೆವು ಎಂದು ಒಪ್ಪಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ವಿಜ್ಞಾಪನೆಯನ್ನೂ ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನು ಸ್ಥಾಪಿಸು. ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನೀನು ಬಿಡಿಸಿದ ಈ ಜನರು ನಿನ್ನ ಸ್ವಕೀಯ ಜನರಾಗಿದ್ದಾರೆಂಬುದನ್ನು ನೆನೆಸಿ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಎಲ್ಲ ಅಪರಾಧ ದ್ರೋಹಗಳನ್ನು ಕ್ಷಮಿಸಿ ಅವರನ್ನು ಸೆರೆಯೊಯ್ದವರ ಮನಸ್ಸಿನಲ್ಲಿ ಅವರ ಮೇಲೆ ದಯೆ ಹುಟ್ಟಿಸು. ನಿನ್ನ ಸೇವಕನ ಮೇಲೆಯೂ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆಯೂ ಕಟಾಕ್ಷವಿಟ್ಟು ಅವರು ಪ್ರಾರ್ಥಿಸುವಾಗೆಲ್ಲ ಅವರ ವಿಜ್ಞಾಪನೆಗಳನ್ನು ಲಾಲಿಸು. ಕರ್ತನೇ ಯೆಹೋವನೇ, ನೀನು ನಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ಬಿಡಿಸುವಾಗ ಅವರಿಗೆ ನಾನು ನಿಮ್ಮನ್ನು ಎಲ್ಲ ಜನಾಂಗಗಳೊಳಗಿಂದ ಪ್ರತ್ಯೇಕಿಸಿ ಸ್ವಕೀಯ ಜನರನ್ನಾಗಿ ಮಾಡಿಕೊಂಡಿದ್ದೇನೆಂದು ಮೋಶೆಯ ಮುಖಾಂತರವಾಗಿ ಹೇಳಿದೆಯಲ್ಲವೇ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಕಾಶದ ಕಡೆಗೆ ಕೈಯೆತ್ತಿ ಯೆಹೋವನ ಯಜ್ಞವೇದಿಯ ಮುಂದೆ ಮೊಣಕಾಲೂರಿದ್ದ ಸೊಲೊಮೋನನು ಈ ಪ್ರಕಾರವಾಗಿ ಯೆಹೋವನನ್ನು ಪ್ರಾರ್ಥಿಸಿದ ನಂತರ ಎದ್ದು ನಿಂತು ಇಸ್ರಾಯೇಲ್ ಸರ್ವ ಸಮೂಹದವರನ್ನು ಆಶೀರ್ವದಿಸಿ ಗಟ್ಟಿಯಾಗಿ ಹೇಳಿದ್ದೇನೆಂದರೆ, ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ
ಒಂದೂ ತಪ್ಪಿ ಹೋಗಲಿಲ್ಲ. ನಮ್ಮ ದೇವರಾದ ಯೆಹೋವನು ನಮ್ಮ ಪಿತೃಗಳ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡಲೂ ಇರಲಿ. ಆತನು ನಮ್ಮನ್ನು ಕೈಬಿಡದಿರಲಿ, ತಳ್ಳದಿರಲಿ. ನಾವು ನಮ್ಮ ಪಿತೃಗಳಿಗೆ ಕೊಡಲ್ಪಟ್ಟ ಆಜ್ಞಾ ನಿಯಮ ವಿಧಿಗಳನ್ನು ಕೈಕೊಂಡು ಆತನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿ. ನಾನು ಈಗ ನಮ್ಮ ದೇವರಾದ ಯೆಹೋವನಿಗೆ ಮಾಡಿದ ಪ್ರಾರ್ಥನೆಯು ಹಗಲಿರುಳು ಆತನ ಜ್ಞಾಪಕದಲ್ಲಿರಲಿ. ಭೂಲೋಕದ ಜನರೆಲ್ಲರೂ ಯೆಹೋವನ ಹೊರತು ಬೇರೆ ದೇವರಿಲ್ಲವೆಂಬುದನ್ನು ತಿಳಿದುಕೊಳ್ಳುವಂತೆ ಆತನು ಅವಶ್ಯವಿರುವಾಗೆಲ್ಲ ತನ್ನ ಸೇವಕನ ಮತ್ತು ಪ್ರಜೆಗಳಾದ ಇಸ್ರಾಯೇಲ್ಯರ ನ್ಯಾಯವನ್ನು ಸ್ಥಾಪಿಸುತ್ತಾ ಬರಲಿ. ನೀವಾದರೋ ಈಗಿನಂತೆ ಮುಂದೆಯೂ ನಮ್ಮ ದೇವರಾದ ಯೆಹೋವನಲ್ಲಿ ಪೂರ್ಣ ಭಯಭಕ್ತಿಯುಳ್ಳವರಾಗಿ ಆತನ ವಿಧಿಗಳನ್ನು ಅನುಸರಿಸಿ ಆತನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂಬುದೇ. ಅರಸನೂ ಎಲ್ಲ ಇಸ್ರಾಯೇಲ್ಯರು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞ ಮಾಡಿದರು. ಸೊಲೊಮೋನನು ಯೆಹೋವನಿಗೋಸ್ಕರ ಮಾಡಿದ ಸಮಾಧಾನ ಯಜ್ಞಕ್ಕಾಗಿ ವಧಿಸಿದ ಹೋರಿಗಳು 22,000, ಕುರಿಗಳು 120,000. ಈ ಪ್ರಕಾರ ಅರಸನೂ ಎಲ್ಲ ಇಸ್ರಾಯೇಲ್ಯರು ಯೆಹೋವನ ಆಲಯವನ್ನು ಪ್ರತಿಷ್ಠಿಸಿದರು. ಯೆಹೋವನ ಆಲಯದ ಮುಂದಿರುವ ತಾಮ್ರದ ಯಜ್ಞವೇದಿಯು ಈ ಎಲ್ಲ ಸರ್ವಾಂಗ ಹೋಮ ದ್ರವ್ಯಗಳನ್ನೂ ಧಾನ್ಯ ನೈವೇದ್ಯಗಳನ್ನೂ ಸಮಾಧಾನ ಯಜ್ಞದ ಕೊಬ್ಬನ್ನೂ ಹಿಡಿಯಲಾರದಷ್ಟು ಚಿಕ್ಕದಾಗಿದ್ದರಿಂದ ಸೊಲೊಮೋನನು ಆ ದಿವಸ ದೇವಾಲಯದ ಮುಂದಿನ ಪ್ರಾಕಾರದ ಮಧ್ಯಸ್ಥಳವನ್ನು ಪ್ರತಿಷ್ಠಿಸಿ ಅಲ್ಲಿ ಇವುಗಳನ್ನೆಲ್ಲ ಸಮರ್ಪಿಸಿದನು. ಈ ಪ್ರಕಾರ ಸೊಲೊಮೋನನು ಹಮಾತಿನ ದಾರಿಯಿಂದ ಐಗುಪ್ತದ ಹಳ್ಳದವರೆಗಿರುವ ಪ್ರಾಂತಗಳಿಂದ ಮಹಾಸಮೂಹವಾಗಿ ಕೂಡಿ ಬಂದಿದ್ದ ಎಲ್ಲ ಇಸ್ರಾಯೇಲ್ಯರು 2 ವಾರ ಅಂದರೆ 14 ದಿವಸಗಳವರೆಗೆ ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಹಬ್ಬ ಮಾಡಿದರು. 8ನೆಯ ದಿವಸ ಜನರಿಗೆ ಹೋಗುವುದಕ್ಕೆ ಅಪ್ಪಣೆಯಾಗಲು ಅವರು ಅರಸನನ್ನು ವಂದಿಸಿ ಯೆಹೋವನು ತನ್ನ ಸೇವಕನಾದ ದಾವೀದನಿಗೂ ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೂ ಮಾಡಿದ ಸರ್ವೋಪಕಾರಗಳನ್ನು ನೆನೆಸಿ ಆನಂದಚಿತ್ತರಾಗಿ ಹರ್ಷಿಸುತ್ತಾ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ 8ನೇ ಅಧ್ಯಾಯ, ಫಸ್ಟ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 8. ಇದು ಸ್ವಲ್ಪ ದೊಡ್ಡ ಅಧ್ಯಾಯವಾಗಿರೋದರಿಂದ ಅದನ್ನು 2 ಭಾಗವನ್ನಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಮೊದಲನೇ ಅರಸುಗಳ ಗ್ರಂಥ 1ರಿಂದ 34ನೇ ವಚನ ಮೊದಲನೇ ಭಾಗವಾಗಿ ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. 35ರಿಂದ ಕೊನೆ ವಚನದವರೆಗೆ ಅಂದರೆ 66ನೇ ವಚನದವರೆಗೆ ನಾವು 2ನೇ ಭಾಗವಾಗಿ ಈಗ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 1ರಿಂದ 34 ವಚನಗಳಲ್ಲಿ ಇರುವಂಥ ವಿಷಯವನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ. ನಾವು ಪುನರ್ವಿಮರ್ಶೆ ಅಥವಾ ಪುನರಾಲೋಚನೆ ಮತ್ತೆ ಅದನ್ನು ಸಂಕ್ಷಿಪ್ತವಾಗಿ ನೋಡಿಕೊಳ್ಳೋಣ. ಏನಂತ ಹೇಳಿದರೆ, ಹೌದು, ಆಲಯವನ್ನು ಕಟ್ಟಿದ್ದು ನಿಜ. ಸೊಲೊಮೋನನು ಆಲಯಕ್ಕಾಗಿ ಆತನಿಗೆ ದೈವಿಕ ಜ್ಞಾನ ಇತ್ತು. ಹೌದು, ನಿಜ. ಆಲಯಕ್ಕೆ ಬೇಕಾದಂಥ ವಸ್ತುಗಳು ಸಹಾಯ ಮಾಡಲಿಕ್ಕೆ ಆತನಿಗೆ ಮುಂದಾಗಿ ಬಂದರು. ಅಷ್ಟೇ ಅಲ್ಲದೆ 2 ಹೀರಾಮರು, ಭಾಳ ಆಶ್ಚರ್ಯ. ಯಾಕಂತ ಹೇಳಿದರೆ ಅರಸನಾದ ಹೀರಾಮನು ಬಂದು ಆಲಯವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದನು. ಮತ್ತು ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ಕಂಚುಗಾರನಾದಂಥ ಹೀರಾಮನು ಕೂಡ ಬಂದು ಅರಮನೆಯನ್ನು, ಸೊಲೊಮೋನನ ಅರಮನೆಯನ್ನು ಅವನು ಕಟ್ಟುವುದಕ್ಕೆ ಸಹಾಯ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಆಲಯಕ್ಕೂ ಬೇಕಾದಂಥ ಸಹಾಯವನ್ನು, ವಸ್ತುಗಳನ್ನು ಈ 2ನೇ ಹೀರಾಮನು ಅಂದರೆ ಕಂಚುಗಾರನಾದ ಹೀರಾಮನು ಸಹಾಯ ಮಾಡ್ತಾನೆ. ಒಟ್ಟು ಸೊಲೊಮೋನನ ಜೀವನದಲ್ಲಿ 2 ಹೀರಾಮರು ಬಂದು ದೇವರ ಆಲಯವನ್ನು, ಸೊಲೊಮೋನನ ಅರಮನೆಯನ್ನು ಎರಡನ್ನು ಕಟ್ಟಿಕೊಡುವಂತೆ ದೇವರು ಉಪಯೋಗ ಮಾಡ್ತಾನೆ. ಆದ ಕಾರಣ ನಮಗೋಸ್ಕರವಾಗಿ ಆಲಯವನ್ನು ಕಟ್ಟಲಿಕ್ಕೆ ಸ್ನೇಹಿತರು ಇರೋದು ಭಾಳ ಒಳ್ಳೆಯದು ರೀ. ಗುಡ್ ಟು ಹ್ಯಾವ್ ಫ್ರೆಂಡ್ಸ್ ಹೂ ಹೆಲ್ಪ್ ಅಸ್ ಟು ಬಿಲ್ಡ್ ದಿ ಹೌಸ್ ಆಫ್ ಗಾಡ್. ದೇವರ ಮನೆಯನ್ನು ಕಟ್ಟಲಿಕ್ಕೆ ಒಬ್ಬರಿಂದ ಆಗಲ್ಲ, ಆದರೆ ಮತ್ತೊಬ್ಬರ ಸಹಾಯ ಬೇಕು.
ಸೊಲೊಮೋನನಿಗೆ ಆ ರೀತಿಯಾಗಿ ಆಶ್ಚರ್ಯವಾದ ರೀತಿಯಲ್ಲಿ ದಾವೀದನ ಸ್ನೇಹಿತನೇ ಸೊಲೊಮೋನನ ಸ್ನೇಹಿತನಾಗಿ ಅಥವಾ ಬೆಂಬಲಿಗನಾಗಿ ಸಹಾಯಕನಾಗಿ ಅರಸನಾದ ಹೀರಾಮ ಅಂತ ಹೇಳಿದರೆ ಬಿಳಿ ಅಥವಾ ಶ್ವೇತ ಎಂಬುದಾಗಿ ವೈಟ್. ಆದ ಕಾರಣ ಅವನ ಮನಸ್ಸು ಬಿಳಿದಾಗಿತ್ತು. ಸಹಾಯ ಬಿಳಿದಾಗಿರುವಂಥ ಮನಸ್ಸನ್ನು ಹೊಂದಿದವರು ದೇವರ ಆಲಯವನ್ನು ಕಟ್ಟುವವರಾಗಿದ್ದಾರೆ. ಸರಿ, ಆನಂತರ ದೇವರ ಮಂಜೂಷವನ್ನು ತಂದರು, ದಿ ಆರ್ಕ್ ಆಫ್ ಗಾಡ್. ಅದನ್ನು ತಂದು ಆಲಯದಲ್ಲಿಟ್ಟು ಯಜ್ಞಗಳನ್ನು ದೇವರು ಹೇಳಿದ ಪ್ರಕಾರ ಆಜ್ಞಾಪಿಸಿದ ಪ್ರಕಾರವಾಗಿ ಸಮರ್ಪಿಸಿದರು. ಯಾಜಕರು ಕೂಡ ಬಂದು ವಸ್ತುಗಳನ್ನು ಅಂದರೆ ಮಂಜೂಷವನ್ನು ಹೊತ್ಕೊಂಡು ದೇವದರ್ಶನದ ಗುಡಾರದ ಅದರಲ್ಲಿದ್ದ ಪರಿಶುದ್ಧ ವಸ್ತುಗಳನ್ನು ಹೊತ್ಕೊಂಡು ಬಂದರು. ಅದೆಲ್ಲ ಆಯಿತು. ಅದಾದ ನಂತರ ಏನಾಯಿತು, 2 ಕಲ್ಲಿನ ಹಲಿಗೆಗಳ ಮೇಲೆ ಹೊರತಾಗಿ ಬೇರೇನೂ ಇರಲಿಲ್ಲ. ಯಾಕಂದರೆ ಆ ಮಂಜೂಷದಲ್ಲಿ ಬೇರೆ ಬೇರೆ ವಸ್ತುಗಳು ಇದ್ದವು. ಉದಾಹರಣೆಗೆ ಆರೋನನ ಒಂದು ಚಿಗುರಿದ ಕೋಲು ಅಥವಾ ಮನ್ನ. ಆದರೆ ಈಗ ಇಲ್ಲಿ 2 ಕಲ್ಲಿನ ಹಲಿಗೆಗಳ ಹೊರತಾಗಿ ಬೇರೇನು ಆ ಮಂಜೂಷದಲ್ಲಿ ಇರಲಿಲ್ಲ ಎಂಬಂಥ ಮಾತನ್ನು 8ನೇ ಅಧ್ಯಾಯ 9ನೇ ವಚನದಲ್ಲಿ ಆಶ್ಚರ್ಯವಾಗಿ ಹೇಳಲಾಗಿದೆ. ಅದಾದ ನಂತರ ಏನಾಯಿತು, ಆ ಒಡಂಬಡಿಕೆಯ ಆ ಒಂದು ಮಾಡಿಕೊಂಡಂಥ ಆ ವಾಕ್ಯವನ್ನು ಅಥವಾ ಕಲ್ಲಿನ ಹಲಿಗೆಗಳನ್ನು ಆ ಮಂಜೂಷದಲ್ಲಿ ಇಡಲ್ಪಟ್ಟಿತ್ತು. ಅದಾದ ನಂತರ ಏನಾಯಿತು, ಆಶ್ಚರ್ಯ, ಶಾಕ್, ಅನಿರೀಕ್ಷಿತ, ಒಂದು ರೀತಿಯಿಂದ ನಿರೀಕ್ಷಿತ. ಅದೇನಂತ ಹೇಳಿದರೆ ದೇವರ ಪ್ರಸನ್ನತೆ, ದಿ ಪ್ರೆಸೆನ್ಸ್ ಆಫ್ ಗಾಡ್ ಕೇಮ್ ವೆನ್ ದೇರ್ ವಾಸ್ ಎ ಡೆಡಿಕೇಶನ್ ಆಫ್ ದ ಹೌಸ್ ಆಫ್ ಗಾಡ್. ದೇವರ ಆಲಯವನ್ನು ಪ್ರತಿಷ್ಠಿಸಿದಾಗ ದೇವರ ಪ್ರಸನ್ನತೆ ಬಲವಾದ ರೀತಿಯಲ್ಲಿ ಬಂತು. ಬಲವಾದ ರೀತಿಯಲ್ಲಿ ಅಂತ ಯಾಕೆ ಹೇಳಬೇಕು? ಯಾಕಂತ ಹೇಳಿದರೆ ಆಲಯದೊಳಗೆ ತುಂಬಿಕೊಂಡಿತ್ತು. ಯಾವಾಗ ತುಂಬಿಕೊಂಡಿತ್ತು? ಯಾಜಕರು ಹೊರಗೆ ಪರಿಶುದ್ಧ ಸ್ಥಳದಿಂದ ಹೊರಗೆ ಬಂದ ಕೂಡಲೇ, ದೇವ್ರ ಸೇವಕರು ಹೊರಗೆ ಬಂದ ಕೂಡಲೇ ಪರಿಶುದ್ಧವಾದ ದೇವರ ಸನ್ನಿಧಾನ ಆಲಯದಲ್ಲಿ ಬಂತು. ಕೆಲವು ಸಾರಿ ದೇವ ಸೇವಕರು ದೇವರ ಆಲಯದಿಂದ ಹೊರಗೆ ಹೋದಾಗ ಆ ದೇವರ ಸನ್ನಿಧಿ ನಮಗೆ ಲಭ್ಯವಾಗ್ತದೆ. ಯಾಕಂದರೆ ಕೆಲವು ಸಾರಿ ದೇವರ ಸೇವಕರನ್ನೇ ನಾವು ಆತ್ಕೊಂಡ್ಬಿಡ್ತೇವೆ, ಅವರನ್ನೇ ದೃಷ್ಟಿಸ್ತೇವೆ. ಆದ ಕಾರಣ ಅದರಲ್ಲಿ ಯಾಜಕರು ಅಲ್ಲಿ ನಿಂತು ಸೇವೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ದೇವರ ಸನ್ನಿಧಾನವು, ದೇವರ ಆ ಮಂಜೂಷವು, ದೇವರ ಆ ತೇಜಸ್ಸು ಆಲಯದಲ್ಲಿ ತುಂಬಿ ಹೋಯ್ತಂತೆ. ಅದಾದ ನಂತರ ಸೊಲೊಮೋನು ಒಂದು ಪ್ರಾರ್ಥನೆ ಮಾಡ್ತಾನೆ, ಒಂದು ಚಿಕ್ಕ ಪ್ರಾರ್ಥನೆ. ಅದಾದ ನಂತರ ದೇವಜನರನ್ನು ಆಶೀರ್ವದಿಸ್ತಾನೆ. ಭಾಳ ಒಳ್ಳೆಯ ಅನುಭವ ಅದು. ದೇವರ ಸನ್ನಿಧಾನದಿಂದ ದೇವರಾತ್ಮ ಭರಿತರಾಗಿ ದೇವಜನರನ್ನು ಆಶೀರ್ವದಿಸುವಂಥದ್ದು. ಆ ಆಶೀರ್ವಾದ ಹೊಂದಿದ ನಂತರ ಮತ್ತೊಂದು ಆವೃತ್ತಿ ಸೊಲೊಮೋನನು ಎಲ್ಲ ಇಸ್ರಾಯೇಲರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ನಿಂತುಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಅವನು ದೊಡ್ಡದಾದಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಬಹುಶಃ ಬೈಬಲ್ನಲ್ಲಿ ಅತ್ಯಂತ ದೊಡ್ಡ ಪ್ರಾರ್ಥನೆಗಳಲ್ಲಿ ಇದು ಒಂದಾಗಿರ್ತದೆ. 23ನೇ ವಚನದಿಂದ ಇರುವಂಥ ಪ್ರಾರ್ಥನೆಯಲ್ಲಿ ಸೊಲೊಮೋನನು ದೇವರ ವಿಷಯವಾಗಿ, ದೇವರ ಕೃಪೆಯ ವಿಷಯವಾಗಿ, ದೇವರ ಒಡಂಬಡಿಕೆ ವಿಷಯವಾಗಿ, ದೇವರ ವಾಗ್ದಾನದ ಬಗ್ಗೆ, ದೇವರ ದಾವೀದನ ಬಗ್ಗೆ, ದೇವರ ನಿವಾಸದ ಬಗ್ಗೆ, ದೇವರ ಕ್ಷಮಾಪಣೆಯ ಬಗ್ಗೆ ಮತ್ತು ದೇವರ ಒಂದು ಕರುಣೆಯ ಬಗ್ಗೆ ಈ ರೀತಿಯಾಗಿ ಒಂದೊಂದಾಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾನೆ ರೀ. 35ನೇ ವಚನದಲ್ಲಿ ನೋಡುವಾಗ, ಹೌದು, ಒಂದು ವೇಳೆ ದೇವಜನರು ಪಾಪ ಮಾಡಿ, ಇದು ಸಹಜ, ಸಾಧ್ಯ. ದೇವಜನರು ಪಾಪ ಮಾಡಿ ಪಾಪದ ನಿಮಿತ್ತವಾಗಿ ಮಳೆ ಬರೆದಿದ್ದರೆ, ಅದನ್ನು ಸೊಲೊಮೋನು ಮುಂಚಿತವಾಗಿ ಪ್ರಾರ್ಥನೆಯಲ್ಲಿ ಆ ಒಂದು ವಿಷಯವನ್ನು ಇಟ್ಟಿದ್ದಾನೆ. ಯಾಕಂದರೆ ಇದು ಕೂಡ ಸಾಧ್ಯ. ಮಳೆ ಬಾರದೇ ಇರುವುದಕ್ಕೂ ದೇವಜನರು ಪಾಪ ಮಾಡೋದಕ್ಕೂ ಸಂಬಂಧ ಇದೆ. ಆದ ಕಾರಣ
ದೇವಜನರ ಪಾಪಗಳ ನಿಮಿತ್ತವಾಗಿ ಆಕಾಶವು ಮಳೆಗರೆಯದಂತೆ ಮುಚ್ಚಿಕೊಂಡಾಗ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮನ್ನು ತಗ್ಗಿಸಿದವನು ನೀನೇ ಎಂದು ನಿನ್ನ ನಾಮವನ್ನು ಎತ್ತಿ ಈ ಆಲಯದ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ, ಈ ಸೊಲೊಮೋನ್ ಹೇಳ್ತಾನೆ, ದೇವರೇ ಅವರ ಪ್ರಾರ್ಥನೆಯನ್ನು ನೀನು ಲಾಲಿಸು. ಯು ಲಿಸನ್ ಟು ದರ್ ಪ್ರೇಯರ್ಸ್. ಅವರ ಪ್ರಾರ್ಥನೆಯನ್ನು ಲಾಲಿಸಿ ಮತ್ತು ಅವರ ಪಾಪಗಳನ್ನು ಕ್ಷಮಿಸಿ ಮಾರ್ಗವನ್ನು ತೋರಿಸಿ ಮತ್ತು ದೇಶದಲ್ಲಿ ಮಳೆಯನ್ನು ಅನುಗ್ರಹಿಸು ಎಂಬುದಾಗಿ. ಹೌದು, ಆತ್ಮಿಕವಾಗಿ ಅದನ್ನು ತಗೊಂಡ್ರು ಅಥವಾ ಅದನ್ನು ಅಕ್ಷರಿಕವಾಗಿ ತಗೊಂಡ್ರು, ಅಂದರೆ ಲಿಟ್ರಲ್ ಆಗಿ ತಗೊಂಡ್ರು ಕೂಡ ನಮಗೆ ಮಳೆ ಬೇಕು ಮತ್ತು ಆತ್ಮಿಕವಾದ ಮಳೆಯೂ ನಮಗೆ ಬೇಕು. ಆತ್ಮಿಕವಾದ ಮಳೆ ಎಂಬ ಅಭಿಷೇಕ ಆಗದೇ ಇರಲಿಕ್ಕೆ ಒಂದು ವೇಳೆ ಒಂದೇ ಕಾರಣ, ಭಾಳ ಕಾರಣಗಳಲ್ಲ, ಪಾಪವು ಆಗಿರಲಿಕ್ಕೆ ಸಾಧ್ಯ. 37ನೇ ವಚನದಲ್ಲಿ ಫಸ್ಟ್ ಕಿಂಗ್ಸ್ ಚಾಪ್ಟರ್ 8 ಆ್ಯಂಡ್ ವರ್ಸ್ 37, ಮೊದಲನೇ ಅರಸುಗಳ ಗ್ರಂಥ 8ನೇ ಅಧ್ಯಾಯ 37ನೇ ವಚನದಿಂದ ಇರುವಂಥ ವಾಕ್ಯದಲ್ಲಿ ಮುಖ್ಯವಾಗಿ 9 ವಿಧವಾದ ಶಾಪಗಳನ್ನು ದೇವರ ಮುಂದೆ ಸೊಲೊಮೋನನು ತನ್ನ ಪ್ರಾರ್ಥನೆಯಲ್ಲಿ ಇಡ್ತಾನೆ ರೀ. ಮೊದಲನೇದು ಕ್ಷಾಮ, ಫ್ಯಾಮಿನ್. ಎರಡನೇದು ಘೋರ ವ್ಯಾಧಿ, ಅದು ಸಾಧ್ಯ, ಘೋರ ವ್ಯಾಧಿ. ಮೂರನೇದು ಬಿಸಿಗಾಳಿ, ಅನಂತರ ಬೂದಿ, ಮಿಡತೆ, ಜಿಟ್ಟೆ ಹುಳ, ಪಟ್ಟಣಗಳಿಗೆ ಶತ್ರುಗಳ ಅಟ್ಯಾಕ್ ಮಾಡೋದು, ಮುತ್ತಿಗೆ, ಮತ್ತು ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆಯುಂಟಾಗುವಲ್ಲಿ ಮನಸ್ಸಾಕ್ಷಿ ಪೀಡಿತರಾದ ಎಲ್ಲ ಇಸ್ರಾಯೇಲರಾಗಲಿ ಅವರಲ್ಲಿ ಒಬ್ಬನಾಗಲಿ, ಇದು ಭಾಳ ಇಷ್ಟ ನನಗೆ 38ನೇ ವಚನ, ಯಾರಾದರೂ ಒಬ್ಬರು, 1 ಪರ್ಸನ್ ಇಂಥ ಈ 9 ಸಮಸ್ಯೆಗಳು ದೇಶಕ್ಕೆ ಬಂದಾಗ, ಈ ಶಾಪಗಳು ಬಂದಾಗ, ಶಾಪ ಒಂದೊಂದಾಗಿ ಕೆಲವು ಸಾರಿ ಎಲ್ಲೂ ಒಟ್ಟಿಗೆ ಬಂದುಬಿಡ್ತದೆ, ಆ ರೀತಿಯಾಗಿ ಬಂದಾಗ ಏನು ಮಾಡಬೇಕು? ದೇವಜನರಲ್ಲಿ ಒಬ್ಬನಾಗಲಿ, ಅಥವಾ ಒಂದು ವೇಳೆ ಇಡೀ ಇಸ್ರಾಯೇಲ್ ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು, ಅಥವಾ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡೋದಾದರೆ, ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವ್ರ ಪ್ರಾರ್ಥನೆ ಕೇಳು ಸ್ವಾಮಿ, ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ಮತ್ತೆ ಮತ್ತೆ ಸೊಲೊಮೋನನು ದೇವರನ್ನು, ನಿನ್ನ ಜನರನ್ನು ಕ್ಷಮಿಸು, ಮಳೆ ಇಲ್ಲದೆ ಹೋಗ್ಬಿಟ್ರೆ ನೀನು ಅವ್ರ ಪಾಪವನ್ನು ಕ್ಷಮಿಸಿಬಿಟ್ಟು ಮಳೆ ಕೊಡು. ರೋಗ ವ್ಯಾಧಿಗಳು, ಕ್ಷಾಮ ಇಂಥವೆಲ್ಲ ಬಂದಿದ್ದರೂ ಕೂಡ ನೀನು ನಿನ್ನ ಜನರನ್ನು ಅವ್ರು ಮಾಡಿ ತಪ್ಪನ್ನು ಕ್ಷಮಿಸಿಬಿಟ್ಟು ಅವರಿಗೆ ನೀನು ದೇಶದಲ್ಲಿ ಆ ಪಾಪ ಕ್ಷಮೆಯನ್ನು ಅವ್ರಿಗೆ ಆಶೀರ್ವಾದವನ್ನು ಕೊಡು ಎಂಬುದಾಗಿ ಬೇಡುವಾತನಾಗಿದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು, ನೀನೊಬ್ಬನೇ ಎಲ್ಲ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡೆಂಬುದಾಗಿ ಕೇಳಿಕೊಳ್ತಾನೆ. ಮತ್ತು ನಿನ್ನ ನಾಮ ಮಹತ್ತು, ಭುಜಬಲ, ಶಿಕ್ಷಾಹಸ್ತ ಇವುಗಳ ವರ್ತಮಾನವು ಬೇರೆ ಜನರಿಗೆ ಹೋಗಲಿ ಅಂತ. ಇದೇ ಈ ಸೊಲೊಮೋನನ ಒಂದು ಉದ್ದೇಶ. ಈ ರೀತಿಯಾಗಿ ಒಂದು ಆಲಯ ಕಟ್ಟಿಬಿಟ್ರೆ ಆ ಆಲಯದ ಕಡೆಗೆ ದೇವರ ಒಂದು ಸಾನ್ನಿಧ್ಯವು ಇದ್ದು ಜನರಿಗೆ ದೇವರು ಪಾಪ ಕ್ಷಮಾಪಣೆಯನ್ನು, ಆಶೀರ್ವಾದವನ್ನು, ಕೃತಾರ್ಥತೆಯನ್ನು, ಯಶಸ್ವಿಯನ್ನು ಕೊಡ್ತಾ ಇದ್ದರೆ ಏನಾಗ್ತದೆ? ನಿನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಸೇರದವನಾದ ಅನ್ಯರು, ಸೇರದವನಾದ ಇಂಥ ಒಬ್ಬ ಪರದೇಶಿಯು ನಿನ್ನ ನಾಮಕ್ಕೋಸ್ಕರ ದೂರ ದೇಶದಿಂದ ಬಂದು ಈ ಆಲಯದ ಮುಂದೆ ನಿಂತು ನಿನ್ನನ್ನು ಪ್ರಾರ್ಥಿಸುವುದಾದರೆ ನೀನು ಅವನ ಪ್ರಾರ್ಥನೆಯನ್ನು ಕೇಳಿ ಅವನು ಬೇಡಿಕೊಂಡದ್ದನ್ನು ಅನುಗ್ರಹಿಸಿದೆ ಅಂತ ಒಂದು ಪ್ರಾರ್ಥನೆ 43ನೇ ವಚನದಲ್ಲಿರುವಂಥದ್ದು. ಅಂದರೆ
ಒಂದೇ ಆಲಯ ಇತ್ತು ಆಗ. ಒಂದೇ ಆಲಯ ಯಹೂದ್ಯರಿಗೆ, ಇಸ್ರಾಯೇಲರಿಗೆ. ಆ ಒಂದು ಆಲಯದ ಕಡೆಗೆ ಬೇರೆ ದೂರ ದೇಶದಿಂದ ಯಾರೋ ಒಬ್ಬರು ಬಂದು ಆಲಯದ ಮುಂದೆ ನಿಂತುಕೊಂಡು, ದೇವರೇ ನಿನ್ನ ಹತ್ರ ಪ್ರಾರ್ಥನೆ ಮಾಡುವುದಾದರೆ ಅವನು ಬೇಡಿಕೊಂಡದ್ದನ್ನು ಅನುಗ್ರಹಿಸು ಎಂಬುದಾಗಿ ಒಂದು ರೀತಿಯಿಂದ ಸೊಲೊಮೋನ್ ರೆಕಮೆಂಡೇಷನ್ ಮಾಡ್ತಾ ಇದ್ದಾನೆ ದೇವರಿಗೆ, ಅಥವಾ ಒಂದು ಬೇಡಿಕೊಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಅವನು ಬೇಡಿಕೊಂಡದ್ದನ್ನು, ಅಂದರೆ ಪರದೇಶಿಯಾಗಿರುವಂಥವನು, ಅನ್ಯನು, ಅವಿಶ್ವಾಸಿಯಾಗಿರುವಂಥವನು, ಅಂಥವನು ಬಂದು ಬೇಡಿಕೊಂಡ್ರೆ ಅವನು ಬೇಕಾದದ್ದನ್ನು, ಬೇಡಿಕೊಂಡದ್ದನ್ನು ಅನುಗ್ರಹಿಸು. ಆಗ ಏನಾಗ್ತದೆ, ಆಗ ಲೋಕದ ಎಲ್ಲ ಜನರು ನಿನ್ನ ನಾಮ ಮಹತ್ತನ್ನು ತಿಳಿದು ನಿನ್ನ ಜನರಾದ ಇಸ್ರಾಯೇಲರಂತೆ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಾನು ನಿನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಿಸಿದ್ದೇನೆಂದು ತಿಳಿದುಕೊಳ್ಳುವರು. ನೋಡ್ರಿ, ಸೊಲೊಮೋನಿಗೆ ಕೂಡ ಒಂದು ಆಶೆ ಇತ್ತು. ಅದೇನೆಂದರೆ ಎವ್ಯಾಂಜಲಿಸಮ್, ಸುವಾರ್ತೀಕರಣ. ಬೇರೆ ಅನ್ಯರಾಗಿರುವಂಥವರು, ಅವಿಶ್ವಾಸಿಗಳಾಗಿರುವಂಥವರು ಬಂದು ನಿನ್ನ ಆಲಯದ ಮುಂದೆ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಾದರೆ, ಪ್ರಾರ್ಥನೆ ಬೇಡಿಕೊಂಡದ್ದು ಆ ಒಂದು ವಿಷಯ, ಇದನ್ನು ಕೇಳಿಬಿಟ್ಟು ಇನ್ನೂ ಬೇರೆ ಕೆಲವರೆಲ್ಲ ಅನ್ಯರು ಬಂದು ಬೇರೆಯವರು ಕೂಡ ನಿನ್ನನ್ನು ತಿಳ್ಕೊಳ್ತಾರೆ ಎಂಬುದಾಗಿ ಸೊಲೊಮೋನನು ಬಯಸುವಾತನಾಗಿದ್ದಾನ್ರಿ. ನೀನು ನಿನ್ನ ಜನರನ್ನು ಶತ್ರುಗಳೊಡನೆ ಯುದ್ಧ ಮಾಡೋದಕ್ಕೋಸ್ಕರ ಎಲ್ಲಿಗಾದರೂ ಕಳಿಸಿದಾಗ ಅವರು ಅಲ್ಲಿಂದ ನೀನು ಆರಿಸಿಕೊಂಡ ಪಟ್ಟಣದ ಕಡೆಗೆ ನಿನ್ನ ಹೆಸರಿಗಾಗಿ ಕಟ್ಟಿಸಿದ ಆಲಯದ ಕಡೆಗೂ ತಿರುಗಿಕೊಂಡು ಯೆಹೋವನಾದ ನಿನ್ನನ್ನು ಪ್ರಾರ್ಥಿಸುವುದಾದರೆ, ಬೇರೆ ಬೇರೆ ಏರಿಯಾಸ್, ಕ್ಷೇತ್ರಗಳನ್ನು ಸೊಲೊಮೋನನು ಪ್ರಾರ್ಥನೆಯಲ್ಲಿ ತರ್ತಾ ಇದ್ದಾನೆ. ಹೌದು, ದೇವರಿಗೆ ಒಂದು ಸ್ತೋತ್ರ ಮಾಡ್ತಾ ಇದ್ದಾನೆ. ಅದಾದ ನಂತರ ದಾವೀದನ ಬಗ್ಗೆ ನೆನಪು ಮಾಡಿಕೊಳ್ತಿದ್ದಾನೆ. ಅದಾದ ನಂತರ ಜನರು ಒಂದು ವೇಳೆ ಪಾಪ ಮಾಡಿಬಿಟ್ಟು ಕ್ಷಾಮ, ರೋಗ ಇತ್ಯಾದಿಗಳು ಬಂದಾಗ, ಶಾಪಗಳು ಬಂದಾಗ ಅವರನ್ನು ಕ್ಷಮಿಸು ಎಂಬುದಾಗಿ ಬೇಡಿಕೊಳ್ತಿದ್ದಾನೆ. ಅನ್ಯರು ಒಂದು ವೇಳೆ ಯಾರಾದರೂ ಬಂದು ಆಲಯದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದರೆ ಅವ್ರು ಬೇಡಿಕೊಂಡದ್ದನ್ನು ಕೊಡು ಎಂಬುದಾಗಿ ಹೇಳಿಬಿಟ್ಟು ಅದನ್ನು ತಿಳ್ಕೊಂಡು ಲೋಕದ ಎಲ್ಲ ಜನರು ಕೂಡ ನಿನ್ನನ್ನು ತಿಳ್ಕೊಳ್ಬೇಕು, ಸತ್ಯ ದೇವರಿದ್ದಾನೆ ಎಂಬುದಾಗಿ, ಜೀವಂತ ದೇವರಿದ್ದಾನೆ, ಆತನ ಆಲಯ ಇದೆ ಎಂಬುದಾಗಿ ತಿಳ್ಕೊಳ್ಳಿ ಅಂತ. ಈಗ ಶತ್ರುಗಳು ಯುದ್ಧವಾದಾಗ ಏನಾಗ್ತದೆ, ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ಆ ಆಲಯದ ಕಡೆಗೆ ನಿಂತ್ಕೊಂಡು ನಿನ್ನ ಜನರು ಪ್ರಾರ್ಥನೆ ಮಾಡೋದಾದರೆ ಅವರ ವಿಜ್ಞಾಪನೆಯನ್ನು, ಪ್ರಾರ್ಥನೆಯನ್ನು ಕೇಳಿ ನ್ಯಾಯವನ್ನು ಸ್ಥಾಪಿಸು. ಅವರು ನಿನಗೆ ವಿರುದ್ಧವಾಗಿ ಪಾಪ ಮಾಡಾರು. ಆ ರೀತಿಯಾಗಿ ಹೇಳಿಬಿಟ್ಟು ಸೊಲೊಮೋನ್ ಒಂದು ಮಾತು ಹೇಳ್ತಾನೆ, 46ನೇ ವಚನ, ಪಾಪ ಮಾಡದ ಮನುಷ್ಯನು ಒಬ್ಬನೂ ಇಲ್ಲವಲ್ಲ ಎಂಬ ಒಂದು ಮಾತನ್ನು ಕೂಡ ಮೊದಲನೇ ಅರಸುಗಳು 8:46 ಹೇಳಿಬಿಟ್ಟು, ನೀನು ಅವರ ಮೇಲೆ ಕೋಪಗೊಂಡು ಅವರನ್ನು ಶತ್ರುಗಳ ಕೈಗೆ ಒಪ್ಪಿಸಿದಾಗ ಅದಕ್ಕೂ ಕೂಡ ಪ್ರಾರ್ಥನೆ ಮಾಡ್ತಾನೆ ರೀ. ಆದ ಕಾರಣ ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ ನಿನ್ನನ್ನು ಪ್ರಾರ್ಥಿಸಿದರೆ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಅವರ ವಿಜ್ಞಾಪನೆಯನ್ನು, ಪ್ರಾರ್ಥನೆಯನ್ನು ಲಾಲಿಸಿ ಅವರ ನ್ಯಾಯವನ್ನು ಸ್ಥಾಪಿಸು ಎಂಬುದಾಗಿ ಹೇಳ್ತಿದ್ದಾನೆ ರೀ. ಹೌದು, ಒಂದು ವೇಳೆ ಏನಾದರೂ ನಿನ್ನ ಜನರು ತಪ್ಪು ಮಾಡಿಬಿಟ್ಟು ಅವರ ವೈರಿಗಳು ಅವರನ್ನು ಸೆರೆ ಹಿಡ್ಕೊಂಡು ಹೋದಾಗ, ಅದನ್ನು ಕೂಡ 51ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ನನಗೆ ಭಾಳ ಇಷ್ಟವಾಯ್ತದು. ಯಾಕಂತ ಹೇಳಿದ್ರೆ, ಅವರನ್ನು ಸೆರೆಯೊಯ್ದವರ ಮನಸ್ಸಿನಲ್ಲಿ, ಈಗ ವೈರಿಗಳು ಬಂದು ದೇವಜನರನ್ನು ಹಿಡ್ಕೊಂಡು ಸೆರೆಯಾಗಿ ಒಯ್ತಾ ಇದ್ದಾರೆ, ತಗೊಂಡು ಹೋಗ್ತಿದ್ದಾರೆ. ಸೆರೆಯೊಯ್ದವರ ಮನಸ್ಸಿನಲ್ಲಿ ದೇವಜನರ ಮೇಲೆ ದಯೆ ಹುಟ್ಟಿಸು, ಫೇವರ್ ಆಫ್ ದ ಲಾರ್ಡ್. ಅವ್ರಿಗೆ ದಯೆ ಸಿಗಲಿ. ಶತ್ರುಗಳು, ಆ ಕೈದಿ, ಆ ಸೆರೆ ಅಧಿಕಾರಿಗಳ ಮನಸ್ಸಿನಲ್ಲಿ ನಿನ್ನ ಜನರಿಗಾಗಿ ಒಂದು ದಯೆ ದೊರಕಲಿ, ಫೇವರ್ ದೊರಕಲಿ ಎಂಬುದಾಗಿ ಹೇಳಿಬಿಟ್ಟು, ಅನಂತರ ಕಟಾಕ್ಷ ಬಿಟ್ಟು ಅವರು ಪ್ರಾರ್ಥಿಸುವಾಗೆಲ್ಲ ಅವರ ವಿಜ್ಞಾಪನೆಗಳನ್ನು ಲಾಲಿಸು. ಪ್ರೇಯರ್ ಮಾಡ್ತಾರೆ, ಪ್ರಾರ್ಥನೆಗೆ ಉತ್ತರ ಕೊಡು. ಪ್ರಾರ್ಥನೆ ಮಾಡ್ತಾರೆ ನಿನ್ನ ಜನರು, ಪ್ರಾರ್ಥನೆಗೆ ಉತ್ತರ ಕೊಡು. ತಪ್ಪು ಮಾಡಿದಾಗ ಕೂಡ ಅವ್ರು ಪ್ರಾರ್ಥನೆ ಮಾಡಿದಾಗ ಅವ್ರನ್ನ ಕ್ಷಮಿಸಿಬಿಡು. ಅವರನ್ನು ಏನೋ ಒಂದು ಆಪತ್ತು, ರೋಗ, ಕ್ಷಾಮ ಇತ್ಯಾದಿಗಳು ಬಂದಾಗ ಕೂಡ ಅವರನ್ನು ನೀನು ಕ್ಷಮಿಸು
ಅವರು ಮನಪೂರ್ವಕವಾಗಿ ನಿನ್ನ ಕಡೆ ತಿರುಗಿಕೊಂಡು ಅವ್ರನ್ನ ಕ್ಷಮಿಸಿಬಿಡು ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಪ್ರಾರ್ಥಿಸಿದನು. 53ನೇ ವಚನದಲ್ಲಿ ಅವನ ಪ್ರಾರ್ಥನೆ ಮುಕ್ತಾಯವಾಗ್ತದೆ. 54ರಿಂದ ಮತ್ತೆ ಇನ್ನೊಂದು ಸಾರಿ ದೇವಜನರನ್ನು ಆಶೀರ್ವದಿಸ್ತಾನೆ ರೀ. ಪ್ರಾರ್ಥನೆ ಆಶೀರ್ವಾದ, ಪ್ರಾರ್ಥನೆ ಆಶೀರ್ವಾದ. ಈ ರೀತಿಯಾಗಿ ಆಶೀರ್ವದಿಸಿದಾಗ ದೇವರ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ಕೂಡ ತಪ್ಪಿ ಹೋಗಲಿಲ್ಲ ಎಂಬುದಾಗಿ 56ನೇ ವಚನದಲ್ಲಿ ಹೇಳ್ತಾನೆ ರೀ. ಹೇಳಿಬಿಟ್ಟು ಪೂರ್ಣ ಭಕ್ತಿಯುಳ್ಳವರಾಗಿ ಆತನ ವಿಧಿಗಳನ್ನು ಅನುಸರಿಸಿ ಆತನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂಬುದಾಗಿ ದೇವಜನರಿಗೂ ಉತ್ತೇಜನವನ್ನು ಕೊಡುವಾತನಾಗಿದ್ದಾನೆ. ತಾಮ್ರದ ಯಜ್ಞ ವೇದಿ, ಸಮಾಧಾನದ ಯಜ್ಞ, ಇವುಗಳನ್ನೆಲ್ಲ ಆಲಯದ ಮುಂದಿನ ಪ್ರಾಕಾರದಲ್ಲಿ ಪ್ರತಿಷ್ಠಿಸುವಂಥದ್ದನ್ನು ನೋಡ್ತಾರೆ. ಈ ರೀತಿಯಾಗಿ ನೋಡುವಾಗ ಒಂದು ದೊಡ್ಡ ಹಬ್ಬನೇ ಮಾಡಿಬಿಟ್ರು ಅಂತ ಹೇಳ್ಬೋದು. ಹಬ್ಬ ಮಾಡಿದ್ರು. 65ನೇ ವಚನ. ಅದು ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೋಡುವಾಗ 8 ದಿನಗಳು. 8ನೇ ದಿನ ಜನರಿಗೆ ಹೋಗುವುದಕ್ಕೆ ಅಪ್ಪಣೆಯಾಗಲು ಅವರು ಅರಸನನ್ನು ವಂದಿಸಿ ಯೆಹೋವನು ತನ್ನ ಸೇವಕನಾದಂಥ ದಾವೀದನಿಗೂ ತನ್ನ ಪ್ರಜೆಗಳಾದ ಇಸ್ರಾಯೇಲಿಗೂ ಮಾಡಿದ್ದ ಸರ್ವೋಪಕಾರಗಳನ್ನು ನೆನೆಸಿ ಆನಂದ ಚಿತ್ತರಾಗಿ ಸಂತೋಷದಿಂದ ತಮ್ಮ ತಮ್ಮ ಮನೆಗೆ ಇಸ್ರಾಯೇಲರು ಹಿಂದಿರುಗಿ ಹೋದರು. ವಾವ್! ಮೊದಲನೇ ಅರಸುಗಳ ಗ್ರಂಥ 8ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. When heaven is shut up, and there is no rain, because they have sinned against thee, if they pray toward this place, and confess thy name, and turn from their sin when thou afflictest them, then hear thou in heaven, and forgive the sin of thy servants, and of thy people Israel, that thou teach them the good way wherein they should walk, and give rain upon thy land, which thou hast given to thy people for an inheritance. If there be in the land famine, if there be pestilence, blasting, mildew, locusts, or if there be caterpillar, if their enemy besiege them in the land of their cities, whatsoever plague, whatsoever sickness there be, what prayer and supplication soever be made by any man, or by all thy people Israel, which shall know every man the plague of his own heart, and spread forth his hands toward this house, then hear thou in heaven thy dwelling place, and forgive, and do, and give to every man according to his ways, whose heart thou knowest. For thou, even thou only, knowest the hearts of all the children of men, that they may fear thee all the days that they live in the land which thou gavest unto our fathers. Moreover, concerning a stranger that is not of thy people Israel, but cometh out of a far country for thy name's sake, for they shall hear of thy great name, and of thy strong hand, and of thy stretched out arm, when he shall come and pray toward this house, hear thou in heaven thy dwelling place, and do according to all that the stranger calleth to thee for, that all people of the earth may know thy name, to fear thee, as do thy people Israel, and that they may know that this house, which I have builded, is called by thy name. If thy people go out to battle against their enemy, whithersoever thou shalt send them, and shall pray unto the Lord toward the city which thou hast chosen, and toward the house that I have built for thy name, then hear thou in heaven their prayer and their supplication, and maintain their cause. If they sin against thee, for there is no man that sinneth not, and thou be angry with them, and deliver them to the enemy, so that they carry them away captives unto the land of the enemy, far or near, yet if they shall bethink themselves in the land whither they were carried captives, and repent, and make supplication unto thee in the land of them that carried them captive, saying, We have sinned, and have done perversely, we have committed wickedness, and so return unto thee with all their heart, and with all their soul, in the land of their enemies, which led them away captive, and pray unto thee toward their land which thou gavest unto their fathers, the city which thou hast chosen, and the house which I have built for thy name, then hear thou their prayer and their supplication in heaven thy dwelling place,
and maintain their cause, and forgive thy people that have sinned against thee, and all their transgressions wherein they have transgressed against thee. And give them compassion before them who carried them captive, that they may have compassion on them. For they be thy people, and thine inheritance, which thou broughtest forth out of Egypt from the midst of the furnace of iron, that thine eyes may be open unto the supplication of thy servant, and unto the supplication of thy people Israel, to hearken unto them in all that they call for unto thee. For thou didst separate them from among all the people of the earth, to be thine inheritance, as thou spakest by the hand of Moses thy servant, when thou broughtest our fathers out of Egypt, O Lord God. And it was so, that when Solomon had made an end of praying all this prayer and supplication unto the Lord, he arose from before the altar of the Lord, from kneeling on his knees with his hands spread up to heaven, and he stood and blessed all the congregation of Israel with a loud voice, saying, Blessed be the Lord, that hath given rest unto his people Israel, according to all that he promised. There hath not failed one word of all his good promise, which he promised by the hand of Moses his servant. The Lord our God be with us, as he was with our fathers. Let him not leave us, nor forsake us, that he may incline our hearts unto him, to walk in all his ways, and to keep his commandments, and his statutes, and his judgments, which he commanded our fathers. And let these my words, wherewith I have made supplication before the Lord, be nigh unto the Lord our God day and night, that he maintain the cause of his servant, and the cause of his people Israel at all times, as the matter shall require, that all the people of the earth may know that the Lord is God, and that there is none else. Let your heart therefore be perfect with the Lord our God, to walk in his statutes, and to keep his commandments, as at this day. And the king and all Israel with him offered sacrifice before the Lord. And Solomon offered a sacrifice of peace offerings, which he offered unto the Lord, 22,000 oxen, and 120,000 sheep. So the king and all the children of Israel dedicated the house of the Lord. The same day did the king hallow the middle of the court that was before the house of the Lord, for there he offered burnt offerings, and meat offerings, and the fat of the peace offerings, because the brazen altar that was before the Lord was too little to receive the burnt offerings and meat offerings, and the fat of the peace offerings. And at that time Solomon held a feast, and all Israel with him, a great congregation, from the entering in of Hamath unto the river of Egypt, before the Lord our God 7 days, and 7 days, even 14 days. On the 8th day he sent the people away, and they blessed the king, and went unto their tents, joyful and glad of heart for all the goodness that the Lord had done for David his servant, and for Israel his people.